ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಹೀಗಾಗಿ ಇಲ್ಲಿ ಬೆಳಗಾವಿಯ ಚಳಿಗಾಲ ಅಧಿವೇಶನ ಹಿನ್ನೆಲೆಯಲ್ಲಿ ಸುವರ್ಣಸೌಧದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾವೆ. ಆದರೆ ಈ ಬಾರಿ ಪಂಚಮಸಾಲಿ ಸಮಾಜ ಏನು ನಾವು ಪಂಜಾಬ್ ಮಾದರಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅದರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಏನೆಲ್ಲ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಏನು ಬೆಳಗಾವಿಯ SP ಆಗಿರುವಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಹೋರಾಟವನ್ನು ಮಾಡ್ತೀವಿ, ಪಂಜಾಬ್ ಮಾದರಿಯಲ್ಲಿ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಏನು? ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ಆದರೆ ಆ ಪ್ರತಿಭಟನೆ ಶಾಂತಿಯುತವಾಗಿರಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ, ನಮ್ಮ ಕಾನೂನು ಹೇಳ್ತವೆ. ಸೊ ಹಾಗಾಗಿ ನಾವು ಸ್ವಾಮೀಜಿಯವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅವರ ಪ್ರತಿಭಟನೆ ಶಾಂತಿಯುತವಾಗಿರಲಿ, ಅದಕ್ಕೆ ನಾವು ಎಲ್ಲ ಸಹಕಾರವನ್ನು ಕೊಡ್ತೀವಿ, ಅದಕ್ಕೆ ವೇದಿಕೆಯನ್ನು ಒದಗಿಸ್ಕೊಡ್ತೀವಿ. ಮತ್ತು ಈಗಾಗಲೇ ನಾವು ಸರ್ಕಾರಕ್ಕೆ ಈ ವಿಚಾರದ ಬಗ್ಗೆ ನಾವು ಗಮನ ತಂದೀವಿ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಮಾತುಕತೆ ನಡೀತಾ ಇದೆ. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಾವು ಈಗ ಹೇಳಿದಾಗೆ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ನಮ್ಮ ಹೋಪು ಮತ್ತು ಇಚ್ಛೆ ಏನಪ್ಪ ಅಂತಂದರೆ ಸ್ವಾಮೀಜಿಗಳು ನಮ್ಮ ಮನವಿಯನ್ನು ಒಪ್ಕೋತಾರೆ ಅಂತ ಹೇಳಿಬಿಟ್ಟು. ಏನಾದರೂ ಮಾತಾಡಿದ್ದಾರೆ ಸರ್ ಸ್ವಾಮೀಜಿಗಳ ಜೊತೆಗೆ? ಸ್ವಾಮೀಜಿಗಳ ಜೊತೆ ನಾವು ಕಂಟಿನ್ಯೂಸ್ ಟಚ್ಚಲ್ಲಿದ್ದೀವಿ. ಅವರು ತಮ್ಮ ಬೇಡಿಕೆಗೆ ಏನು ಪ್ರತಿಭಟನೆ ಹೋರಾಟ ಮಾಡಬೇಕು ಅವರು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಮನವಿನೂ ಕೂಡ ಅವರು ಪುರಸ್ಕಾರ ಮಾಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇದೆ. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್ ಪ್ರತಿಭಟನೆಯಲ್ಲಿ? ಅದು ನಮ್ಮ ಕಮಿಷನರ್ ಸಾಹೇಬರು ಹೇಳ್ತಾರೆ ತಮಗೆ ಆಮೇಲೆ. ಬಟ್ ಶಾಂತಿಯುತ ಪ್ರತಿಭಟನೆಗೆ ನಾವು ಕಟಿಬದ್ಧರಾಗಿದ್ದೀವಿ. ಮತ್ತು ಈ ಟ್ರ್ಯಾಕ್ಟರ್ ರ್ಯಾಲಿ ಅಂತಂದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಯಾವುದೇ ವಿಚಾರಗಳನ್ನ ನಾವು ಕಾನೂನು ಪ್ರಕಾರ ಅವಕಾಶ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಸರ್, ಈಗ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಅಂದರೆ ಈ ನಮ್ಮನ್ನು ಟ್ರ್ಯಾಕ್ಟರ್ ತಡೆದ್ರೆ ನಾವು ಎಲ್ಲಿದೆ ತಡಿತಾರೆ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ, ರಸ್ತೆ ತಡೆಯನ್ನು ಮಾಡ್ತೀವಿ, ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನು ಬಂದ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಸ್ವಾಮೀಜಿಗಳು ಕೂಡ ಗೊತ್ತಿದೆ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತೇಳಿ ಹಾಗೆ ಮಾಡೋದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ. ಏನು ಯಾವ ರೀತಿ ಭದ್ರತೆ ಇದೆ ಸರ್? ನಾವು ಯಾವುದೇ ಒಂದು ಪ್ರತಿಭಟನೆಗೆ ಮತ್ತು ಮುಷ್ಕರಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಪೊಲೀಸ್ ಮಾಡೇ ಮಾಡುತ್ತೆ. ಇದಿಷ್ಟು ಬೆಳಗಾವಿಯ SP ಏನು ಭೀಮಾಶಂಕರ್ ಗುಳೇದವರು ಹೇಳ್ತಿರುವಂಥದ್ದು. ಏನು ಹೋರಾಟವನ್ನು ಮಾಡಲಿ, ಶಾಂತಿಯುತವಾಗಿ ಹೋರಾಟವನ್ನು ಮಾಡಲಿ, ನಾವು ಕೂಡ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಕೈಗೊಂಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೆ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಹೀಗಾಗಿ ಇಲ್ಲಿ ಬೆಳಗಾವಿಯ ಚಳಿಗಾಲ ಅಧಿವೇಶನ ಹಿನ್ನೆಲೆಯಲ್ಲಿ ಸುವರ್ಣಸೌಧದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾವೆ. ಆದರೆ ಈ ಬಾರಿ ಪಂಚಮಸಾಲಿ ಸಮಾಜ ಏನು ನಾವು ಪಂಜಾಬ್ ಮಾದರಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅದರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಏನೆಲ್ಲ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಏನು ಬೆಳಗಾವಿಯ SP ಆಗಿರುವಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಹೋರಾಟವನ್ನು ಮಾಡ್ತೀವಿ, ಪಂಜಾಬ್ ಮಾದರಿಯಲ್ಲಿ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಏನು? ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು. ಆದರೆ ಆ ಪ್ರತಿಭಟನೆ ಶಾಂತಿಯುತವಾಗಿರಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ, ನಮ್ಮ ಕಾನೂನು ಹೇಳ್ತವೆ. ಸೊ ಹಾಗಾಗಿ ನಾವು ಸ್ವಾಮೀಜಿಯವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಅವರ ಪ್ರತಿಭಟನೆ ಶಾಂತಿಯುತವಾಗಿರಲಿ, ಅದಕ್ಕೆ ನಾವು ಎಲ್ಲ ಸಹಕಾರವನ್ನು ಕೊಡ್ತೀವಿ, ಅದಕ್ಕೆ ವೇದಿಕೆಯನ್ನು ಒದಗಿಸ್ಕೊಡ್ತೀವಿ. ಮತ್ತು ಈಗಾಗಲೇ ನಾವು ಸರ್ಕಾರಕ್ಕೆ ಈ ವಿಚಾರದ ಬಗ್ಗೆ ನಾವು ಗಮನ ತಂದೀವಿ ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಮಾತುಕತೆ ನಡೀತಾ ಇದೆ. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಾವು ಈಗ ಹೇಳಿದಾಗೆ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ನಮ್ಮ ಹೋಪು ಮತ್ತು ಇಚ್ಛೆ ಏನಪ್ಪ ಅಂತಂದರೆ ಸ್ವಾಮೀಜಿಗಳು ನಮ್ಮ ಮನವಿಯನ್ನು ಒಪ್ಕೋತಾರೆ ಅಂತ ಹೇಳಿಬಿಟ್ಟು. ಏನಾದರೂ ಮಾತಾಡಿದ್ದಾರೆ ಸರ್ ಸ್ವಾಮೀಜಿಗಳ ಜೊತೆಗೆ? ಸ್ವಾಮೀಜಿಗಳ ಜೊತೆ ನಾವು ಕಂಟಿನ್ಯೂಸ್ ಟಚ್ಚಲ್ಲಿದ್ದೀವಿ. ಅವರು ತಮ್ಮ ಬೇಡಿಕೆಗೆ ಏನು ಪ್ರತಿಭಟನೆ ಹೋರಾಟ ಮಾಡಬೇಕು ಅವರು ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಮನವಿನೂ ಕೂಡ ಅವರು ಪುರಸ್ಕಾರ ಮಾಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇದೆ. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್ ಪ್ರತಿಭಟನೆಯಲ್ಲಿ? ಅದು ನಮ್ಮ ಕಮಿಷನರ್ ಸಾಹೇಬರು ಹೇಳ್ತಾರೆ ತಮಗೆ ಆಮೇಲೆ. ಬಟ್ ಶಾಂತಿಯುತ ಪ್ರತಿಭಟನೆಗೆ ನಾವು ಕಟಿಬದ್ಧರಾಗಿದ್ದೀವಿ. ಮತ್ತು ಈ ಟ್ರ್ಯಾಕ್ಟರ್ ರ್ಯಾಲಿ ಅಂತಂದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಯಾವುದೇ ವಿಚಾರಗಳನ್ನ ನಾವು ಕಾನೂನು ಪ್ರಕಾರ ಅವಕಾಶ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀವಿ.
ಸರ್ ಈಗ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಅಂದರೆ ಈ ನಮ್ಮನ್ನು ಟ್ರ್ಯಾಕ್ಟರ್ ತಡೆದ್ರೆ ನಾವು ಎಲ್ಲಿದೆ ತಡಿತಾರ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ, ರಸ್ತೆ ತಡೆಯನ್ನು ಮಾಡ್ತೀವಿ, ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನು ಬಂದ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಸ್ವಾಮೀಜಿಗಳು ಕೂಡ ಗೊತ್ತಿದೆ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತೇಳಿ ಹಾಗೆ ಮಾಡೋದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ. ಏನು ಯಾವ ರೀತಿ ಭದ್ರತೆ ಇದೆ ಸರ್? ನಾವು ಯಾವುದೇ ಒಂದು ಪ್ರತಿಭಟನೆಗೆ ಮತ್ತು ಮುಷ್ಕರಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಪೊಲೀಸ್ ಮಾಡೇ ಮಾಡುತ್ತೆ. ಇದಿಷ್ಟು ಬೆಳಗಾವಿಯ ಎಸ್ ಪಿ ಏನು ಭೀಮಾಶಂಕರ್ ಗುಳೇದವರು ಹೇಳ್ತಿರುವಂಥದ್ದು. ಏನು ಹೋರಾಟವನ್ನು ಮಾಡಲಿ, ಶಾಂತಿಯುತವಾಗಿ ಹೋರಾಟವನ್ನು ಮಾಡಲಿ, ನಾವು ಕೂಡ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಕೈಗೊಂಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೆಯುತ್ತೆ. ಹೀಗಾಗಿ ಇಲ್ಲಿ ಬೆಳಗಾವಿಯ ಚಳಿಗಾಲ ಅಧಿವೇಶನ ಹಿನ್ನೆಲೆಯಲ್ಲಿ ಸುವರ್ಣಸೌಧದಲ್ಲಿ ಸಾಕಷ್ಟು ಪ್ರತಿಭಟನೆಗಳು ನಡೀತವೆ. ಆದರೆ ಈ ಬಾರಿ ಪಂಚಮಸಾಲಿ ಸಮಾಜ ಏನು ನಾವು ಪಂಜಾಬ್ ಮಾದರಿಯಲ್ಲಿ ಟ್ರ್ಯಾಕ್ಟರ್ ಮೂಲಕ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ, ಅದರ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಏನೆಲ್ಲ ಭದ್ರತೆಯನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಏನು ಬೆಳಗಾವಿಯ ಎಸ್ ಪಿ ಆಗಿರುವಂಥ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಪಂಚಮಸಾಲಿ ಸಮಾಜದ ಸ್ವಾಮೀಜಿಗಳು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಬೃಹತ್ ಹೋರಾಟವನ್ನು ಮಾಡ್ತೀವಿ, ಪಂಜಾಬ್ ಮಾದರಿಯಲ್ಲಿ ನಾವು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಏನು? ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಆದರೆ ಆ ಪ್ರತಿಭಟನೆ ಶಾಂತಿಯುತವಾಗಿರಬೇಕು ಅಂತ ನಮ್ಮ ಸಂವಿಧಾನ ಹೇಳುತ್ತೆ, ನಮ್ಮ ಕಾನೂನು ಹೇಳ್ತವೆ. ಸೊ ಹಾಗಾಗಿ ನಾವು ಸ್ವಾಮೀಜಿಯವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಅವರ ಪ್ರತಿಭಟನೆ ಶಾಂತಿಯುತವಾಗಿರಲಿ, ಅದಕ್ಕೆ ನಾವು ಎಲ್ಲ ಸಹಕಾರವನ್ನು ಕೊಡ್ತೀವಿ, ಅದಕ್ಕೆ ವೇದಿಕೆಯನ್ನು ಒದಗಿಸ್ಕೊಡ್ತೀವಿ. ಮತ್ತು ಈಗಾಗಲೇ ನಾವು ಸರ್ಕಾರಕ್ಕೆ ಈ ವಿಚಾರದ ಬಗ್ಗೆ ನಾವು ಗಮನ ತಂದೀವಿ, ಮತ್ತು ಸರ್ಕಾರದ ಮಟ್ಟದಲ್ಲೂ ಕೂಡ ಮಾತುಕತೆ ನಡೀತಾ ಇದೆ. ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ನಾವು ಈಗ ಹೇಳಿದಾಗೆ ಅವರಿಗೆ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಬಹುಶಃ ನಮ್ಮ ಹೋಪು ಮತ್ತು ಇಚ್ಛೆ ಏನಪ್ಪ ಅಂತಂದರೆ ಸ್ವಾಮೀಜಿಗಳು ನಮ್ಮ ಮನವಿಯನ್ನು ಒಪ್ಕೋತಾರೆ ಅಂತ ಹೇಳಿಬಿಟ್ಟು. ಏನಾದರೂ ಮಾತಾಡಿದ್ದಾರೆ ಸರ್ ಸ್ವಾಮೀಜಿಗಳ ಜೊತೆಗೆ? ಸ್ವಾಮೀಜಿಗಳ ಜೊತೆ ನಾವು ಕಂಟಿನ್ಯೂಸ್ ಟಚ್ಚಲ್ಲಿದ್ದೀವಿ. ಅವರು ತಮ್ಮ ಬೇಡಿಕೆಗೆ ಏನು ಪ್ರತಿಭಟನೆ ಹೋರಾಟ ಮಾಡಬೇಕು ಅವರು ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಮನವಿನೂ ಕೂಡ ಅವರು ಪುರಸ್ಕಾರ ಮಾಡ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇದೆ. ಎಷ್ಟು ಜನ ಸೇರೋ ನಿರೀಕ್ಷೆ ಇದೆ ಸರ್ ಪ್ರತಿಭಟನೆ? ಅದು ನಮ್ಮ ಕಮಿಷನರ್ ಸಾಹೇಬರು ಹೇಳ್ತಾರೆ ತಮಗೆ ಆಮೇಲೆ. ಬಟ್ ಶಾಂತಿಯುತ ಪ್ರತಿಭಟನೆಗೆ ನಾವು ಕಟಿಬದ್ಧರಾಗಿದ್ದೀವಿ. ಮತ್ತು ಈ ಟ್ರ್ಯಾಕ್ಟರ್ ರ್ಯಾಲಿ ಅಂತಂದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಅವರಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ. ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ಯಾವುದೇ ವಿಚಾರಗಳನ್ನ ನಾವು ಕಾನೂನು ಪ್ರಕಾರ ಅವಕಾಶ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಸರ್ ಈಗ ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಅಂದರೆ ಈ ನಮ್ಮನ್ನು ಟ್ರ್ಯಾಕ್ಟರ್ ತಡೆದ್ರೆ ನಾವು ಎಲ್ಲಿದೆ ತಡಿತಾರ ಅಲ್ಲೇ ಪ್ರತಿಭಟನೆ ಮಾಡ್ತೀವಿ, ರಸ್ತೆ ತಡೆಯನ್ನು ಮಾಡ್ತೀವಿ, ಏನು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಅದನ್ನು ಬಂದ್ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ಸ್ವಾಮೀಜಿಗಳು ಕೂಡ ಗೊತ್ತಿದೆ, ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತೇಳಿ ಹಾಗೆ ಮಾಡೋದಿಲ್ಲ ಅನ್ನೋಂಥ ವಿಶ್ವಾಸ ನಮಗಿದೆ. ಏನು ಯಾವ ರೀತಿ ಭದ್ರತೆ ಇದೆ ಸರ್? ನಾವು ಯಾವುದೇ ಒಂದು ಪ್ರತಿಭಟನೆಗೆ ಮತ್ತು ಮುಷ್ಕರಕ್ಕೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಪೊಲೀಸ್ ಮಾಡೇ ಮಾಡುತ್ತೆ. ಇದಿಷ್ಟು ಬೆಳಗಾವಿಯ ಎಸ್ ಪಿ ಏನು ಭೀಮಾಶಂಕರ್ ಗುಳೇದವರು ಹೇಳ್ತಿರುವಂಥದ್ದು. ಏನು ಹೋರಾಟವನ್ನು ಮಾಡಲಿ, ಶಾಂತಿಯುತವಾಗಿ ಹೋರಾಟವನ್ನು ಮಾಡಲಿ, ನಾವು ಕೂಡ ಮುಂಜಾಗ್ರತಾ ಕ್ರಮವಾಗಿ ಭದ್ರತೆಯನ್ನು ಕೈಗೊಂಡಿದ್ದೇವೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲೆ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ, ಬೆಳಗಾವಿ.